ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನಿನ್ನೆ ನನಗೆ ಹೆಲ್ತ್ ಸರಿ ಇರಲಿಲ್ಲ. ನಾನು ಬೇಗ ಮಲಗಿಬಿಟ್ಟೆ, ಬೇಗ ನಿದ್ದೆ ಮಾಡಿಬಿಟ್ಟೆ. 7:30ಗೆ ಮಲಗಿಬಿಟ್ಟೆ. ನನ್ನಿಂದ ಎದ್ದೊಳಕ್ಕೂ ಆಗ್ತಿರ್ಲಿಲ್ಲ. ಹೊರಗಡೆ ಬೇರೆ ಹೆವಿ ರೈನು. ವೀಡಿಯೋ ಹೆಂಗೆ ಮಾಡೋದು ಗೊತ್ತಾಗಿಲ್ಲ. ನಂಗೆ ಎನರ್ಜಿನೂ ಇರಲಿಲ್ಲ, ಅದಕ್ಕೆ ನಾನು ಬೇಗ ಮಲ್ಕೊಂಡ್ಬಿಟ್ಟೆ. ಸೊ ಇವತ್ತು ನನಗೆ ಎದ್ದೊಳಕ್ಕೂ ಆಗಿಲ್ಲ. ಬಟ್ ವರ್ಕ್ ಇತ್ತಲ್ವ, ನಾನು ವರ್ಕ್ಗೆ ಹೋಗ್ಬೇಕಾಯ್ತು. ನಾನು ಲೇಟ್ ಹೋದೆ ಇವತ್ತು ವರ್ಕ್ಗೆ ಹೋಗಿ ವರ್ಕ್ ಮುಗಿಸ್ಕೊಂಡು ಇವಾಗಷ್ಟೇ ಬಂದೆ. ನಾನು ಬೆಳಗ್ಗೆ ಏನು ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ. ತುಂಬ ಮಿಸ್ಲೇನಿಯಸ್ ವರ್ಕ್ ಇತ್ತು, ಮಧ್ಯಾಹ್ನ ತಿನ್ನೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಇವಾಗ ಮನೆಗೆ ಬಂದು ನಮ್ಮ ಅಮ್ಮನ ಹತ್ರ ಏನಾದರೂ ಕುಕ್ ಮಾಡಿ ಕೊಡು ಅಂತಂದೆ. ಅವರು ಲೇಟಾಗಿ ಬಂದರು ಇವಾಗಷ್ಟೇ. ಸೊ ಅದಕ್ಕೆ ಅವರು ಒಳಗೆ ಕುಕ್ ಮಾಡ್ತಾ ಇದ್ದಾರೆ ನನಗೆ ಅಲ್ಲಿ ತನಕ. ಸೊ ಈ ಫ್ರೂಟ್ಸ್ ಬಿಡಿಸ್ಕೊಟ್ಟಿದ್ದಾರೆ, ಇದು ತಿನ್ನು ಅಂತ. ಸೊ ಇದು ತಿಂದುಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಹೊತ್ತು ರೆಡಿ ಆಗ್ತಿದೆ. ಮಮ್ಮಿ ಕುಕ್ಕಿಂಗ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ಕೂತ್ರೆ ಪಕ್ಕ ರೆಡಿ ಮಾಡಿಕೊಡ್ತಾರೆ ಅವರು. ರೆಡಿ ಆಗ್ತಿದೆ. ಆ್ಯಕ್ಚುಲಿ ಅವರು ಮಂಗ್ಳೂರಿಗೆ ಹೋಗಿದ್ದು ಅಂತ ಅಂದಿದ್ನಲ್ವಾ, ಸೊ ಅಲ್ಲಿಂದ ನನಗೆ ಫಿಶ್ಶು ತಂದಿದ್ದಾರೆ ಅವರು. ಫಿಶ್ಶು ಏನೋ ಗ್ರೇವಿ ಮಾಡ್ಬೋದು ಅಂತ ಅಂದ್ಕೊತೀನಿ. ಸೊ ಆಫ್ಟರ್ 2 ಮಂತ್ಸ್ ಬಿಫೋರ್ ನಾನು ಮನೇಲಿ ಹೋದಾಗಲೇ ಫಿಶ್ ಕರಿ ತಿಂದಿರೋದು. ಮುನ್ನೆ ಮಮ್ಮಿ ಅಲ್ಲಿಂದ ಫಿಶ್ ಕರಿ ಮಾಡಿಬಿಟ್ಟು ತಂದಿದ್ರು ಮನೆಯಿಂದ, ಅದು ತಿಂದೆ. ಬಟ್ ಇವಾಗ ಮಾಡ್ತಿದ್ದಾರೆ ಫಿಶ್ ಕರಿ. ಸೊ ಅಲ್ಲಿ ತನಕ ಈ ಇದು ಬಿಡಿಸ್ಕೊಟ್ಟಿದ್ದಾರೆ ತಿನ್ನೋಕ್ಕೆ. ಸೊ ಆದಮೇಲೆ ನಮ್ಮಮ್ಮ ಕುಕ್ ಮಾಡ್ತಿದ್ದಾರೆ. ಇದು ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ಅವ್ರು ಬೇಗ ಕುಕ್ ಮಾಡಿಕೊಡ್ತಾರೆ ನನಗೆ, ಮತ್ತು ನಾನು ಊಟ ಮಾಡ್ತೀನಿ. ಇವತ್ತು ನಂಗೆ ತುಂಬ ಕಷ್ಟ ಆಗ್ತಿತ್ತು, ವರ್ಕ್ ಹೋಗೋಕ್ಕೆ ಆಗ್ತಿಲ್ಲ. ಬೇರೆ ಆಪ್ಷನ್ನೇ ಇರಲಿಲ್ಲ. ಮಿಸ್ಲೇನಿಯಸ್ ವರ್ಕ್ಸ್ ನಂಗೆ ತುಂಬ ಇತ್ತು. ಬೆಳಿಗ್ಗೆ ತಿಂಡಿ ಮಾಡಿಲ್ಲ ಆಫ್ಟರ್. ಸೊ ಇದು ಖಾಲಿ ಮಾಡ್ತೀನಿ. ಖಾಲಿ ಮಾಡಿದ್ರೊಳಗೆ ನಮ್ಮ ಅಮ್ಮ ಕುಕ್ ಮಾಡಿಕೊಡ್ತಾರೆ. ಇನ್ ಕೇಸ್ ಮಿಲ್ಕು ಮತ್ತು ಕರ್ಡ್ ಇದ್ದರೆ ನಮ್ಮಮ್ಮ ಪಕ್ಕಾ ಫ್ರೂಟ್ಲೆಸ್ ಮಾಡಿಕೊಡ್ತಿದ್ರು. ನನ್ನ ಬ್ಯಾಡ್ ಲಕ್ ಯಾವುದೂ ಇಲ್ಲ. ಇವತ್ತು ಫುಲ್ ಬ್ಯಾಡ್ ಲಕ್ಕು, ಹೆವಿ ಕಷ್ಟ ಗೊತ್ತಾ. ಫಸ್ಟೇ ಹುಷಾರಿಲ್ಲ, ಆದರೂ ಎಲ್ಲ ಮಿಸ್ಟೇಕ್ಸ್ ವರ್ಕ್ ತುಂಬ ಇತ್ತು. ಹೋಗಿ ಮಾಡಿಬಿಟ್ಟು ಬಂದೆ. ಎಲ್ಲ ಬ್ಯಾಡ್ ಲಕ್ ಅಂತಲೇ ಅನ್ಬೋದು. ಎಲ್ಲ ಕೆಟ್ಟದೇ ಆಗ್ತಿತ್ತು. ಇವತ್ತು ಮನೇಲಿ ಬಂದರೂ ಊಟ ಇಲ್ಲ. ಇವತ್ತು ಅಮ್ಮ ಕುಕ್ ಮಾಡ್ತಿದ್ದಾರೆ. ಸೊ ಮಿಲ್ಕು ಇಲ್ಲ, ಕರ್ಡು ಇಲ್ಲ, ಏನೂ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಫಿಶ್ ಕರಿ ಮಾಡ್ತಿದ್ದಾರೆ. ಇದು ತಿಂದಾದ್ಮೇಲೆ ಅಮ್ಮವ್ರು ಅಡುಗೆ ಮಾಡಿದರೆ ಕಂಪ್ಲೀಟ್ ಆದಮೇಲೆ ಅದು ತಿಂದುಬಿಟ್ಟು ನಾನು ಬರ್ತೀನಿ. ಇವತ್ತು ನನಗೆ ಮಂಗಳೂರು ಫಿಶ್ ಕರಿ ಮಾಡಿದ್ದಾರೆ. ಮಂಗಳೂರಿಂದ ತಂದು ಬೆಂಗಳೂರಲ್ಲಿ ಫಿಶ್ ಕರಿ ಮಾಡಿಕೊಟ್ಟಿದ್ದಾರೆ. 2 ಸಬ್ಜಿ. ಇದು ಪೊಟ್ಯಾಟೊ ಅದು ಮಾಡಿರೋದು ಸಬ್ಜಿ ಒಂದು. ಪೊಟ್ಯಾಟೊ ಮತ್ತು ಫಿಶ್ ನೋಡಿ, ಚಿಕನ್ ಪೀಸ್ ಥರ ಇದೆ. ಇದೊಂದು ಸಬ್ಜಿ, ಇದೊಂದು ಬೇರೆ ಆನಿಯನ್ ಸಬ್ಜಿ. ಆನಿಯನು ಸ್ಮಾಲ್ ಫಿಶ್ಶು. ಟೇಸ್ಟ್ ಮಾಡೋಣ. 2 ಮಂತ್ ಆಫ್ಟರು ಮನೆಗೆ ಹೋಗಿಲ್ಲ. ಈ ಬರೀ 2 ಮಂತ್ ಆಫ್ಟರು ಫಿಶ್ ಟ್ರೈ ಮಾಡ್ತಿರೋದು ಬ್ಯಾಂಗ್ಳೂರಲ್ಲಿ. ಮನೆಯಿಂದ ತಂದಿದ್ದು. ಸೊ ಹಂಗೆ ಅಬ್ಬ ಎಷ್ಟು ಚೆನ್ನಾಗಿದೆ ಅಂದರೆ. ಇದು ಇನ್ನೊಂದು ಸಬ್ಜಿ. ಪೊಟ್ಯಾಟೊ ಜೊತೆ ತಿನ್ಬೇಕಂದ್ರೆ ಇದು ಫಿಶ್ ನೋಡಿದ್ರಾ, ಇದು ದೊಡ್ಡದಾಗಿರುತ್ತೆ. ಫಿಶ್ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ. ಇದು ದೊಡ್ಡ ಫಿಶ್ಶು ಕಟ್ ಮಾಡಿ ಹಾಕಿರೋದು. ಲೈಕ್ ಅದರಲ್ಲಿ ಬೋನು ಇರುತ್ತೆ. ಮೀಟಲ್ಲಿ ಸಿಗುತ್ತಲ್ವ ಬೋನು, ಚಿಕನಲ್ಲಿ ಹಾಗೆ ಬೋನು ಇರುತ್ತೆ. ಬೋನ್ ಫಿಶ್ಶು ಅದು. ಬಟ್ ಇದು ಇದೆಯಲ್ಲ, ಇದು ಸಪ್ರೇಟು ಸ್ಮಾಲ್ ಫಿಶ್ಶು. ಇದು ಸಖತ್ತಾಗಿರುತ್ತೆ. ಇದು